ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ 7:15 ಎದ್ದಿದ್ದೀನಿ. ಇವತ್ತು ನಮ್ಮ ಮನೆಯವ್ರಿಗೆ ವೀಕ್ಲಿ ಆಫ್ ಇರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಎದ್ದೆ. ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಹಾಗೆಯೇ ಒಂದು ಲೋಟ ಬಿಸಿ ನೀರನ್ನ ಕುಡಿದೆ ಹೋದರೆ ಸಮಾಧಾನ ಆಗಲ್ಲ. ಲೋಟ ನೀರು ಕುಡಿಯೋಕ್ಕಾಗಿಲ್ಲ. ಎದ್ದು ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಡ್ಯೂಟಿ ರಜೆ ಇರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿದ್ದೆ. ಇನ್ನು ಕೆಲವ್ರಿಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋದು ಅಭ್ಯಾಸ ಆಗಿರುತ್ತೆ. ನಮಗೆ ಅದು ನಾನು ಹುಟ್ಟುತ್ತವಿಂದನೂ ನಾನು ಟೀ ಕಾಫಿ ಅನ್ನೋ ಅಭ್ಯಾಸನೇ ಮಾಡ್ಕೊಂಡಿಲ್ಲ. ಹಾಗೆ ನಮ್ಮ ಯಜಮಾನ್ರು ಮನೆಯಲ್ಲೂ ಕೂಡ ನಾನು ಮದುವೆ ಆದಮೇಲೂ ಕೂಡ ಟೀ ಕಾಫಿ ಅನ್ನೋದು ಅವ್ರಿಗೂ ಅಭ್ಯಾಸ ಇಲ್ಲ. ಅದರಿಂದ ನಮಗೆ ಎದ್ದು ಒಂದು ಲೋಟ ನೀರು ಕುಡಿದ್ರೆ ಸಾಕು. ಅಕ್ಕು, ಏನು ಮಾಡ್ತಿದ್ಯಾ? ಇದೇನಿದು ಬೆಳಗ್ಗೆನೇ ಜ್ಯೂಸ್ ಕುಡಿತಿದ್ಯಾ? ಇನ್ನೊಂದು ಸ್ವಲ್ಪ ಹೊತ್ತಿದ್ದೀರಾ ಏನಾರು ಯಾರ ಕುಡ್ಕೊಬಿಡ್ತಿದ್ರಾ? ಏನು ಬರೀತಿದ್ಯಾ? ಮ್ಯಾಥಮೆಟಿಕ್ಸ್ ಮಾಡ್ತಿದ್ಯಾ? ಏನು ಯೂನಿಟ್ ಎಷ್ಟ ಇವತ್ತು? ಜ್ಯೂಸ್ ಮಡಗಪ್ಪ. ಎಲ್ಲರೂ ಹೋಗಬೇಕು ಅಂತ ಅಂದರೆ ಹೊರಗಡೆ ಹೋಗೋದು ಏನಾರು ಇದ್ದರೆ ನಮ್ಮನೆಯವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಹೊರಗಡೆ ಪೈಪಲ್ಲೆಲ್ಲ ನೀರು ಹಾರಿಸ್ಬಿಡ್ತಾರೆ. ನಾನು ಅದನ್ನು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಆನಂತರ ನಾನು ಅರಿಶಿನ ಕುಂಕುಮ ಎಲ್ಲ ಹೊಸ್ಲಿಗೆ ಹಾಕಿ ಹಾಗೆ ರಂಗೋಲಿ ಎಲ್ಲ ಹೊರಗಡೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೋತೀನಿ. ಆಮೇಲೆ ಏನೇ ಇದ್ರೂ ಹೆಣ್ಮಕ್ಳಿಗೆ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಮತ್ತು ರಂಗೋಲಿ ಎಲ್ಲ ಹಾಕಿ ಬಂದ್ರೇ ಒಳಗಡೆ ಸಮಾಧಾನ. ಮಿಕ್ಕಿದ ಕೆಲಸಗಳೆಲ್ಲ ನಿಧಾನವಾಗಿ ಮಾಡ್ಕೊ. ಪಾತ್ರೆ ಎಲ್ಲ ತೊಳೆದು ಆಲೆ ಹೆಂಗೆ ಕ್ಲೀನ್ ಮಾಡ್ತಾವೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ. ಆಲೆ ಅಡುಗೆ ಮನೆ ಒಂದು ಕ್ಲೀನ್ ಆದರೆ ಇಡೀ ಮನೆನೇ ಕ್ಲೀನ್ ಆದಂಗೆ. ಅವತ್ತು ಮಾತ್ರ ಚಿಕನ್ ಮತ್ತೆ ರೈಸ್ ಮಾಡ್ಕೊಂಡಿದ್ದು ಮಾತ್ರ ಆರಾಮಾಗಿದ್ರು. ಏನ್ ಡೈಲಿ ಕೇಳ್ತೀವ? ಡೈಲಿ ಮಾಡ್ತಾರಾ ನಿಮ್ಮಪ್ಪ? ಯಾವತ್ತೋ ಒಂದಿನ ಅದಕ್ಕೆ ಪಂಚ ಪ್ರಾಣನೇ ಕೊಡ್ತಾರೆ. ಈಗ ಏನೋ ಕೇಳ್ತೀನಿ, ಒಂದೇ ಸಲ ಆನ್ಸರ್ ಮಾಡು ಆಯ್ತಾ? ಇವತ್ತು ನಾನು ತಿಂಡಿ ಮಾಡಲ್ಲ. ಸಾಂಬಾರಿದೆ, ರಾತ್ರಿ ಸಾಂಬಾರು. ಆ ಸಾಂಬಾರ್ಗೆ ನಿನ್ಗೂ ಹೆಂಗೋ ಹುಷಾರಿಲ್ಲ ತಾನೆ, ಅದಕ್ಕೆ ಈಗ ರೈಸ್ ಮಾಡ್ಬಿಟ್ಟು ಮತ್ತೆ ಮುದ್ದೆ ಮಾಡ್ತೀನಿ. ಊಟ ಮಾಡ್ಕೊಂಡು ಜ್ವರದ ಬೈಗೆ ಮುದ್ದೆ ಸರಿ ಆಯ್ತಾ? ಜ್ವರದ ಬೈಗೆ? ಹೌದು. ನಂಗೆ ಜ್ವರನೇ ಇಲ್ಲ, ನಂಗೆ ಮುದ್ದೆ ಬೇಡ. ಅಡ್ಜಸ್ಟ್ ಮಾಡ್ಕೊ. ಇವತ್ತೊಂದು ದಿನ ಆಗಲ್ಲ. ತರಕಾರಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ತೀನಿ, ತಿನ್ನು ಆಯ್ತಾ? ನಂಗೂ ಮುದ್ದೆ ತಿಂದು ಸಾಕಾಗದೆ. ಯಾಕೆ ಅಷ್ಟೊಂದು ಮುದ್ದೆ ತಿಂತಿದ್ಯಾ? ಓ ಸರಿ ಆಯ್ತು. ಮಾಡ್ಲೇ ಹೆಂಗೆ ಹೇಳು? ತಿಂಡಿ ಮಾಡ್ಲಾ ಮುದ್ದೆ ಮಾಡ್ಲಾ ಇವತ್ತೊಂದ್ ದಿವಸ? ತಿಂಡಿ ಮಾಡ್ಲೇ ಮೊದ್ಲೇ ಮಾಡ್ಲೇ. ಪ್ರೀತಿಂಗ್ ಏನೋ ತಗೋಗಲ್ಲ. ಪ್ರೀತಿಗೆ ಏನು ಇವತ್ತು ಏನು ಮಾಡ್ಕೋ ಹೋಗಲ್ಲ ಅಂದ್ರೆ ಒಳಗಡೆ ಅಲ್ಲೋ ಇಲ್ಲ. ಆಯ್ತು, ಅನ್ನ ಸಾಂಬಾರೇ ಇರ್ಲಿ. ಅನ್ನ ಸಾಂಬಾರ್ ಮಾಡ್ಲಾ? ಓಕೆ ಡನ್. ಮುದ್ದೆನೆ ಸೂಪರ್ ಆಗಿರ್ತದೆ. ಬಾ ಮಂಗೆ ತೆಳ್ಳಗೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಡ್ತೀನಿ. ತೆಳಗಿದ್ರೆ ನಾನೇ ಎಲ್ಲ ತಿಂತೀನಿ ನೋಡಿ. ಯಾರು ಸಾಂಬಾರ್ನು ರೆಡಿ ಮಾಡ್ತಾವ್ರೆ. ಸಾಂಬಾರು ರಾತ್ರಿ ಮಾಡಿ. ಇವತ್ತು ನನ್ನ ಮಗನ ನೋಡೋಕೆ ಹೋಗ್ತಾ ಇದ್ದೀನಿ ಹಾಸ್ಟೆಲಿಗೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಮನೇಲಿ ಇವತ್ತು ಏನು ಮಾಡೋದು ಬೇಡ, ಕೆಲಸ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಆದರೂ ಕೂಡ ನಮ್ಮನೆಯವ್ರು ಹೇಳಿದ್ರು ವಾರ ಪೂಜೆ ಎಲ್ಲ ಮಾಡ್ಕೊ, ಹೋಗ್ತಾ ಹಂಗೇನೆ ನಮ್ಮ ಮಂದೇವ್ರ ಪೂಜೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದರು. ಅದಕ್ಕೋಸ್ಕರ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದಿದ್ದರಿಂದ ಸಂಜೆವರೆಗೂ ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರುತ್ತೆ. ಕೆಲಸ ಅಂತೂ ಮುಗಿಯಲ್ಲ. ಕೆಲವರು ಹೇಳ್ತಾರೆ ಮನೇಲಿರೋದೇ ಬೆಸ್ಟು, ಮನೇಲಿ ಆರಾಮಾಗಿರ್ತಾರೆ, ಮನೆ ಕೆಲಸ ಏನಿದೆ ಅಷ್ಟು ಮಾತ್ರ ಮಾಡ್ಕೊಂಡು ಮನೇಲಿರ್ತಾರೆ. ವಾರ ಪೂಜೆ ದಿನ ಫುಲ್ ಸಂಜೆ ತನಕನೂ ಆಗುತ್ತೆ ಕೆಲಸ. ಓದ್ಕೋತೀನಿ ಬರ್ಕೋತೀನಿ ಅಂತ ಅಂದ್ಬಿಟ್ಟು ಸ್ಕ್ರೀನ್ ಬೆಟ್ಟಿ ಹೇಳ್ಕೊಂಡು ಅಲ್ಲಿ ಇಲ್ಲಿ ಹೋಗೋರ್ನ ರೋಡಲ್ಲೆಲ್ಲವ ನೋಡ್ತಾ ಇದೀಯಾ? ಟೈಮ್ ಎಷ್ಟು? 8:30 ಆಗೈತೆ. ಮತ್ತೆ ನೀನು ರೆಡಿ ಆಗದೆ ಯಾವಾಗ? ಬಾ ಬೇಗ. ಎಕ್ಸಾಮ್ ಟೈಮಲ್ಲಲ್ವಾ, ಅಷ್ಟೇ ಅಲ್ವಾ ಓದ್ಕೋ ಅನ್ನೋದು. ಎಲ್ಲ ಟೈಮಲ್ಲೂ ಹೇಳ್ತೀವ. ಈಗ ಒಂದು ಸ್ವಲ್ಪ ದಿನ, ಇನ್ನೊಂದು ವಾರ ಎಫರ್ಟ್ ಹಾಕು ಸಾಕು. ಆಮೇಲೆ ಫುಲ್ ಫ್ರೀಡಮ್, ಫುಲ್ ಎಂಜಾಯ್ ಮಾಡುವಾಗ. ಬಾ ಈಗ, ಬಾ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಷ್ಟರೊಳಗಡೆ ಕಸದ ಟ್ಯಾಕ್ಟ್ರು ಬಂತು. ಟ್ಯಾಕ್ಟ್ರು ಬಂದಿರೋದೇ ಗೊತ್ತಿಲ್ಲ. ಒಳಗಡೆ ಡೋರ್ ಕ್ಲೋಸ್ ಮಾಡಿಕೊಂಡ್ರೆ ಹೊರಗಡೆ ಬರೋದು ಏನು ಗೊತ್ತಾಗಲ್ಲ ಸೌಂಡು. ಅದಕ್ಕೋಸ್ಕರ ಸಡನ್ನಾಗಿ ಬಂತು, ನಾನು ಕಸ ಹಾಕ್ಬಿಟ್ಟು ಬಂದೆ. ಹಾಗೆ ನಮ್ಮನೆ ರೋಡಲ್ಲಂತೂ ಆಚೆ ಕಡೆ ಹೆವಿ ವೆಹಿಕಲ್ಲು ಹೆವಿ ಸ್ಪೀಡಲ್ಲಿ ಬರ್ತಾ ಇದ್ದಾರೆ, ಹುಷಾರಾಗಿ ಹಾಕಬೇಕು.
ಬೈರುಗೆ ಯಾರು ತಿಂದಿರಕ್ಕಿಲ್ಲ, ಆವಾಗಲೇ ಇವ್ನಿಗೆ ಊಟ ಬೇಕು. ಕೆಳಗಿಡು ಚೆಲ್ಲಿದಲ್ಲ ಈಗ. ಸರಿಯಾಗಿ ಮಡ್ಗಕ್ಕೆ ಬರೋದಿಲ್ಲ ನಿನಗೆ. ಏನು ಹೇಳಿ ಈಗ? ಏನದು ಕೊಡಿ. ನನಗೆ ವಾ ಕೊಡೋ. ನನ್ಗೇನು ಬರ್ತದೆ ಅದೆಲ್ಲ ಇವಂದೆಯ. ಕೊಡು. ನಿಮಗೆ ಬಿಸ್ಕೆಟಾ? ಬೇಗ ಮುದ್ದೆ ಅಂದ್ರೆ ತಿಂಡಿನೇ ಬೇಡ ಅಂತಾನೆ ಕಣ್ರಿ. ಹೌದೇನಾ? ದೇಹಕ್ಕೆ ತಂಪು, ತೋಳಿಗೆ ಬಲ. ಮುದ್ದೆ ತಿಂದರೆ ಬಲ, ಬೆಳೆಯುವುದು ದೇಹ. ಪವರ್ಫುಲ್ ಮ್ಯಾನ್ ಐತಿ ಅತ್ನಾರ. ಇಲ್ಲಿ ಸೂಪರ್. ಮಾತ್ರೆ ಕುಡಿಯೋದ್ರಲ್ಲಿ ಫುಲ್ ಫೇಮಸ್ಸು ನೀನು. ನೀರು ಚೆನ್ನಾಗಿ ಕುಡ್ಕೊ, ಇನ್ನೊಂದು ಸ್ವಲ್ಪ ಕುಡ್ಕೊ. ಇರಪ್ಪ ಬೇವ್ರು ಮಾಡ್ತೀನಿ. ರೀ ವಿಡಿಯೋ ಮಾಡ್ತಿದ್ರೆ ಸುಮಾರಾಗಿ ಸುಮ್ಮನೆ ಆಯ್ತಾನೆ. ಮಾಡಲ್ಲ ಹಾಕಿ ಹಾಕ್ಸ್ಕತಾನೆ ಈಗ. ಅದೇನು ಬಾಚಂಗಿಲ್ವಾ ಕೂದಲನ್ನ? ಹಾಂ ರೀ, ಎಣ್ಣೆ ಮಾತ್ರ ಹಾಕೋದ್ರಿ. ಬಾಚ್ಕೊಡಿ. ಏನೋ ನಿಂದು? ಹಾಂ, ಊಟ ಆಯಿತು ಆರಾಮಾಗಿ ಮನೆ ಕಳ್ದನೆಯ? ಹ್ಞೂ ಕೋಮಿಲ್ವಲ್ಲ, ಅದರಲ್ಲೇ ಬಾಚ. ಅದರಲ್ಲಿ ಕೂದಲು ಉದ್ರಲ್ಲ ಮನೆ ಒಳಗಡೆ, ಇದ್ರಲ್ಲಿ ಬಾಚ್ಕೊಂಡ್ರೆ. ಅಯ್ಯೋ ತಂದೆ ತಾಯಿ ಕಾಪಾಡಪ್ಪ. ಕಟಿಂಗ್ ಮಾಡಿಸ್ಬಿಟ್ಟು ಫುಲ್ ಶಾರ್ಟ್ ಈ ಕಡೆ ಸರಿಯಾಗಿಲ್ಲ ಹಾಕು. ರೆಡಿ. ಆಯಿತು. ಹಂಗೇನೆ ಇವನಕ್ಕೂನ ಬಿಟ್ಟು ಬರೋಕ್ಕೆ ಹೋದ್ರು ಸ್ಕೂಲಿಗೆ. ಇವನಿಗೊಂದು ಬಾಯ್ ಹೇಳಿ ನಾನು ಇನ್ನು ಮಿಕ್ಕಿದ ಕೆಲಸನ ನಮ್ಮ ಮನೆಯವ್ರು ಬರೋಷ್ಟರೊಳಗಡೆ ಕೆಲಸ ಮುಗಿಸ್ಬೇಕು ಆದಷ್ಟು ಬೇಗ. ಕಪ್ ದ್ರಾಕ್ಷಿನೂ ತಗೊಬರ್ರಿ ಒಂದು ಸ್ವಲ್ಪ. ಇರಲಿಲ್ವಾ? ಇವೆಲ್ಲ ತಿಂದರೆ ಸಾಕು. ಇನ್ನೊಂದು 15 ದಿವಸಕ್ಕೆಲ್ಲ ಮನೆಗೆ ಬತ್ತನಲ್ಲ ತಳಿ ಸಾಕು. ಖರ್ಜೂರ, ಪಿಸ್ತಾ, ಬಾದಾಮಿ, ಇದು ಫೇವ್ರೇಟ್, ಇದು ಚಿಕ್ಕಿ, ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟು 2 ತೊಗೊಂಡವ್ರೆ ನೋಡಿ. ಚಿಕ್ಕ ಮಕ್ಳಿಗೆ ತರಂಗೆ ತಂದವ್ರೆ ಟಿಕ್ ಟಾಕ್ನ. ಲಾಲಿಪಪ್ಪು ಕುತ್ಕೊಂಡು ಲಾಲಿಪಪ್ಪು ಉಪ್ಲಿ, ಜಮ್ಸು ಅಷ್ಟೇ. ಪೆನ್ನು, ಸ್ಕೇಲ್ಗಳು. ಇದು ಬೇಕಾ? ಇನ್ನು 5 ಡ್ರಾಪ್ ಏನೋ ತಂದು. ಇದು ಹಾಗೆ ಹೋಗ್ತಾ ಬಿಳಿಕೆರೆಯಲ್ಲಿ ಒಂದು ಸ್ವಲ್ಪ ಎಗ್ ಪಪ್ಸು ಮತ್ತು ಜ್ಯೂಸನ್ನ ತಗೊಳ್ಳೋದು ಮರ್ತಿದ್ವಿ. ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ. ಹಾಗೆ ನಾವು ಒಂದು ಎಗ್ ಪಪ್ಸ್ ತಿನ್ಕೊಂಡು ಹಾಗೆ ಹೊರಟ್ವಿ. ಹೋಗ್ತಾ ಇದ್ದಾನೆ ನಮ್ಮ ಮನೆದೇವರು ಗೌವಳ್ಳಿ ಬೊಮ್ಮೇಶ್ವರ ಅಂತ. ಅಲ್ಲಿ ದರ್ಶನ ಮಾಡ್ಕೊಂಡು, ಇವತ್ತೇನು ವಾರ ಏನೂ ಇರಲಿಲ್ಲ, ಯಾರು ಪುರೋಹಿತರು ಏನೂ ಇರಲಿಲ್ಲ, ನಾವೇ ಹೊರಗಡೆ ಪೂಜೆ ಮಾಡ್ಕೊಂಡು ಅಲ್ಲಿಂದ ನನ್ನ ಮಗನ ನೋಡೋಕೆ ಹೊರಟ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.